ಇಷ್ಟ ಇಲ್ದಿರೋ ಹುಡುಗನ ಜೊತೆ ಮದ್ವೆ ಮಾಡ್ತಿದ್ದಾರೆ ಮಾಮ. ನಾನು ಹೇಗಾದ್ರೂ ಕಾಪಾಡಿ ಮಾಮ, ಕಾಪಾಡಿ ಮಾಮ, ಕಾಪಾಡಿ. ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡದೇ ಇರೋದು ಮೊದಲನೇ ತಪ್ಪು. ಇಷ್ಟೊತ್ತಿನಲ್ಲಿ ಮನೆ ಬಿಟ್ಟು ಇಲ್ಲಿಗೆ ಬಂದಿರೋದು ಎರಡನೇ ತಪ್ಪು. ದಯವಿಟ್ಟು ಮನೆಗೆ ಹೋಗು. ನಿಮ್ಮನ್ನ ಊರಿಂದ ಆಚೆ ಇಟ್ಟಿದ್ದಾರೆ. ನೀವು ನನ್ನ ಊರಿಂದ ಆಚೆ ಇಟ್ಟಿದ್ದಾರೆ ನಿಜ, ಆದ್ರೆ ನಮ್ಮ ಊರಿನ ಹೆಣ್ಮಕ್ಳ ತಂಟೆಗೆ ಬಂದ್ರೆ ಸುಮ್ನಿರು ಅಂತ ಹೇಳಿಲ್ಲ. ನೋಡು, ನಾನಲ್ಲ, ನಿನ್ನ ಊರಲ್ಲಿ ಬೇರೆ ಯಾರು ಕಾಪಾಡಕ್ಕಾಗಲ್ಲ. ನಿನಗಿರೋದು ಒಂದೇ ದಾರಿ. ಊರ್ ಜನಕ್ಕೆಲ್ಲ ನೀನೊಬ್ಬ ದೊಡ್ಡ ಮನುಷ್ಯ ಆಗಿರ್ಬಹುದು, ಆದ್ರೆ ನನ್ಗೆ ಯಾವತ್ತಿದ್ರು ಶತ್ರು ಕಣೋ. ಊರಿಗೆಲ್ಲ ನ್ಯಾಯ ಹೇಳ್ತಿಲ್ಲ, ನೀನೆಂತ ಕೆಲಸ ಮಾಡ್ಬೋದ್ರ? ನಿನ್ ತಮ್ಮ ಮಾನ್ಗೆಟ್ಟೋನಾದ್ರೆ ನೀನ್ ನಾಚಿಕೆ ಗೆಟ್ಟೋನಾಗಿದೆಯಲ್ಲಯ್ಯ. ಅದೆಷ್ಟು ಧೈರ್ಯ ಆದ್ರೆ ನನ್ನ ಮಗಳನ್ನ ಕರ್ಕೊಂಡ್ಬಂದು ನಿಮ್ಮ ಮನೇಲಿ ಇಟ್ಕೊಳ್ತಿದ್ದೆ. ಕೆಲಸ ಏಚೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಯಾರ ಮಗಳು ಯಾರ ಮನೇಲಿ? ಅವ್ರ ಅಪ್ಪನ್ಗೆ ಹೆದರ್ಕೊಂಡು ಅರ್ಧರಾತ್ರಿನಲ್ಲಿ ಮನೆಗೆ ಬಂದ್ಬಿಟ್ಲು. ನಾವೇನಾದ್ರೂ ಆಚೆ ಕಳ್ಸಿದ್ರೆ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಲು. ನೀವು ಬೇರೆ ನಿದ್ರೆಲಿದ್ರಿ. ರಕ್ತ ಸಂಬಂಧ ತಾನೇ ಅಂತ ನಾನೇ ಮನೇಲಿಟ್ಕೊಂಡಿದ್ದೆ. ನಾನ್ ಮಾಡಿದ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೇ ಗೌಡ, ಏನೇ ಸಂಬಂಧ? ನಿಮ್ ಸಂಬಂಧ ಬೇಡ ಅಂತ ನಾನು ಇಷ್ಟು ವರ್ಷ ಊರಿಂದ ಆಚೆ ಇದ್ದಿದ್ದು. ಈಗಿನ ಸಂಬಂಧ ಅಂತ ರಕ್ತ ಸಂಬಂಧ ಬದ್ನೇಕಾಯಿ. ಇಷ್ಟು ವರ್ಷ ಅಲ್ಲಿದ್ದು ಈಗ ಬೇಕಂತೆ. 18 ವರ್ಷ ಕಷ್ಟಪಟ್ಟು ಸಾಕಿದೆ ನನ್ನ ಮಗಳನ್ನ. ಇವತ್ತು ನಿಮ್ಮ ಮನೆಗೆ ಬಂದ್ಬಿಟ್ಲು ಅಂತ ಅವಳನ್ನ ನೈಸ್ ಮಾಡಿ ಒಳಗಿಟ್ಕೊಂಡ್ಬಿಟ್ರ? ಏನು ಅಣ್ಣ ತಮ್ಮಂದ್ರೆ ಎಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ? ಬೇಡ, ಕಳ್ಸಯ್ಯ ಅವಳ ಆಚೆ. ನೀನೇ ಕಳಿಸಲ್ಲ, ನಾನೇ ಬಂದು ಹೇಳ್ಕೊಂಡು ಹೋಗ್ಲಿ. ಮಾವಯ್ಯ, ನನ್ನ ಕಳಿಸ್ಕೊಡ್ಬೇಡಿ ಮಾವಯ್ಯ, ಕಳಿಸ್ಕೊಡ್ಬೇಡಿ. ಏಳು ಮೇಲೆ ಹೆಣ್ಮಕ್ಳಿಗೆ ತವರು ಮನೆ ಹೊಸ್ಲು ಅನ್ನೋದು ಲಕ್ಷ್ಮಣ ರೇಖೆ ಇದ್ದಾಗೆ. ಹೆತ್ತವರು ಆ ರೇಖೆಯಿಂದ ಕಳಿಸ್ಕೊಡ್ಬೇಕೆ ಹೊರತು ತಾವಾಗೆ ಯಾರೋ ಅದನ್ನ ದಾಟ್ಕೊಂಡು ಬರ್ಕೊಡುದು. ಹೋಗು ಮನೆಗೆ.
ನಿನ್ನೇನ್ ಮನುಷ್ಯನೋ ಮೃಗಾನೋ? ವಯಸ್ಸಿಗೆ ಬಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೀಯ. ಅವಳು ನನ್ನ ಮಗಳು. ನಿನ್ಗಿಷ್ಟ ಇಲ್ದವ್ರ ಜೊತೆ ಮದುವೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಹಾಗಾದ್ರೆ ನೀನ್ ಇಷ್ಟ ಪಟ್ಟಿದ್ ಯಾರನ್ನ? ಕೈ ಕೆಳಗಿಳಿಸ ಇಲ್ಲಾಂದ್ರೆ ಕತ್ತರಿಸ. ಇನ್ನೊಂದೇಟು ಆ ಮಗು ಮೇಲೆ ಏನಾದ್ರೂ ಬಿದ್ರೆ ನಾನೇನ್ ಮಾಡ್ತೀನಿ ಅಂತ ನಿನಗ್ ಗೊತ್ತು. ನಮ್ಮೂರಿನ ಸಂಕ್ರಾಂತಿ ಉತ್ಸವ ಮುಗಿದ ತಕ್ಷಣ ಇವರಿಬ್ಬರಿಗೂ ಮದುವೆ. ಇದು ಈ ಸಿಂಹ ಕೊಡ್ತಾ ಇರೋ ತೀರ್ಪು. ನೋಡು ಮಾದೇಶ, ನೀನು ನನ್ನ ಚಿಕ್ಕಪ್ಪನ ಮಗ ಅಂತ ಹೇಳ್ತಿದ್ದೀನಿ. ಆ ಮನುಷ್ಯನ ಎದುರಾಕೊಂಡ್ರೆ ನಿನ್ ಬೆಳೆಕಳಿ ಏನು ಬೇಯಾಕಿಲ್ಲ. ಅವ್ರು ಒಂದು ಸರಿ ತೀರ್ಪು ಕೊಟ್ಟ ಮೇಲೆ ಮುಗೀತು. ಒಳ್ಳೆ ಮಾತಿನಲ್ಲಿ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡು, ಆಗ ನಿನ್ ಮರ್ಯಾದೆ ಉಳಿಯುತ್ತೆ. ಯಾವನವನು? ಅವನ್ ಯಾವನ್ನ ತೀರ್ಪು ಕೊಡಕ್ಕೆ? ನಾನ್ ಕೊಟ್ಟಿದ್ದೆ ತೀರ್ಪು. ಅವನ್ ತೀರ್ಪು ಕೊಟ್ಟಾದ್ಮೇಲೆ ಜನ ಗೊತ್ತಾಗುತ್ತೆ. ಆದ್ರೆ ನಾನ್ ಕೊಡೋ ತೀರ್ಪು ಮುಂಚೆನೆ ಗೊತ್ತಾಗುತ್ತೆ. ಯಾಕಂಗ್ ನೋಡ್ತಾ ಇದ್ಯಾ? ಆ ವಂಶನ ಚಿಂದಿ ಮಾಡ್ಬೇಕು ಅಂತಾನೆ ಯಾವ್ದೋ ಒಂದ್ ಹುಡುಗಿನ ಟೀಚರ್ ಅಂತ ಸುಳ್ಳೇಳಿ ಈ ಊರ್ ಕರ್ಸ್ದವನು ನಾನೇ ಕಣೋ. ಆ ಚಿಕ್ಕಣ್ಣನ ಬಗ್ಲಲ್ಲಿ ಹಾಕೊಂಡು ಅವ್ನ ಮನೆ ಮುರಿ ಅಂದೆ. ಅರ್ಧ ಮಾಡಿ ಹೋಗ್ತೀನಿ ಅಂದ್ಲು, ಕಳಿಸ್ಕೊಟ್ಟೆ. ಉಳ್ದಿದ್ ನಾನ್ ಮಾಡ್ದೆ. ನಾನು ಎಷ್ಟು ಪಡ್ಕೊಂಡ್ರು ಈ ಊರಿನ ಜನ ನಂಬ್ತಾನೆ ಇಲ್ಲ. ನನ್ನ ಹೊಡೆಯಕ್ಕೆ ಬರ್ತಾರೆ ನೋಡಿ. ಹೊಟ್ಟೆ ಪಾಡಿಗೋಸ್ಕರ ನಾನು ಎಷ್ಟೋ ಕಡೆ ಈ ತರ ನಾಟಕ ಆಡಿ ಸಂಪಾದನೆ ಮಾಡಿದ್ದೀನಿ. ಆದ್ರೆ ಇಂಥ ಒಂದು ಗೌರವವಾದ ವಂಶನ ನಾನು ಎಲ್ಲೂ ನೋಡ್ಲಿಲ್ಲ. ಅಂತೋರ್ ಮೇಲೆ ಅಪವಾದ ಹೊರಸೋಕೆ ನನ್ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ನೀವು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಈ ಕೆಲ್ಸಕ್ಕೆ ಇಟ್ಕೊಳ್ಳಿ, ನಾನ್ ಬರ್ತೀನಿ. ಏನಮ್ಮ, ಎಷ್ಟು ಸುಲಭ ಮಾಡ್ಕೊಟ್ಟಿದ್ಯಾ ದಾರಿನ. ನೀನ್ ಯಾಕೆ ಹೋಗ್ಬೇಕು? ನಾನ್ ಕಳ್ಸ್ಕೊಡ್ತೀನಿ. ಅರ್ಥ ಆಗ್ಲಿಲ್ವಾ? ಚಿಕ್ಕಣ್ಣ ನನ್ನ ಕೆಡಿಸ್ಬಿಟ್ಟ ಅಂತ ಊರೆಲ್ಲ ಟಾಮ್ ಟಾಮ್ ಹೊಡ್ಕೊಂಡ್ ಬಂದ್ಬಿಟ್ಟೆ. ಪಾಪ ಅವಮಾನ ತಡಿಯಕ್ಕಾಗ್ದೆ ಟೀಚರ್ ಅಮ್ಮ ನೇಳ ಕಳ್ಸೋಗ್ಬಿಟ್ಲು. ನಿಲ್ಸಲೇ, ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದ್ದೀಯ? ನಿನ್ನ ಮಾತು ಕೇಳ್ಕೊಂಡು ನಾನ್ ತಾಳ ಹಾಕದ್ನಲ್ಲೋ ಅಯೋಗ್ಯ. ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ಟಿಯಲ್ಲೋ, ದೇವರಂತ ಗೌಡ್ರಿಗೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ನಿನ್ನಂತವನ್ನ ನಡುಬೀದಿನಲ್ಲಿ ಕಂಬು ಕಟ್ಟಿ ಕೊಲ್ಲಲು ಹೊಡೆದು ಸಾಯಿಸ್ಬೇಕು. ಇರು, ಇವತ್ತೇ ಗೌಡ್ರಿಗೆ ಹೇಳಿ ಪಂಚಾಯತ್ ಇಡಿಸ್ತೀನಿ. ಎತ್ಕೊಂಡು ಊರಾಚಾಗ್ರ ಅವನ್ನ. ಗತಿಗೆಟ್ ನನ್ನ ಮಗ ಜೀವನ ಪೂರ್ತಿ ತಿಂದಿದ್ದು ತೆಗೆದಿಲ್ಲಿ. ಈಗೇನ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾನೆ. ಪರ ಮನಸ್ನೆನ್ಲ ನೀನು? ನಾನು ಹೆತ್ತ ಮಗನೆನ್ಲ? ನಾನು ಹೆತ್ತ ಮಗನ? ತಪ್ಪು ಮಾಡ್ಬಿಟ್ಟೆ. ನನ್ನ ಹೊಟ್ಟೆ ತಪ್ಪಾಗಿ ಹುಟ್ಟುಬಿಟ್ಟ ನೀನು. ಅಯ್ಯಯ್ಯೋ, ನಿನ್ನಂತನ ಜನ್ಮ ಕೊಡ್ತೀನಿ ಅಂತ ಗೊತ್ತಿದ್ರೆ ನನ್ನ ಗರ್ಭಚೀಲನೆ ಕೊಯ್ದು ಬಿಸಾಕ್ಬಿಡ್ತಿದ್ದೆ. ನನ್ನ ಗರ್ಭಚೀಲನೆ ಕೊಯ್ದು ಬಿಸಾಕ್ಬಿಡ್ತಿದ್ದೆ. ನಮ್ದು ಎಂಥ ವಂಶ? ನೊಂದೋರ್ ಕಣ್ಣೀರು ವರ್ಷ ವಂಶ. ಸಾವಿರಾರು ಸಂಸಾರಕ್ಕೆ ನೀತಿ ಹೇಳ್ದಂತ ವಂಶ. ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಿರೋ ವಂಶ. ಅಂತ ವಂಶದಲ್ಲಿ ಹುಟ್ಟಿದ ನನ್ನನ್ನ ತಿಳಿದ ನಿನ್ನ ವಂಶ ಕೊಟ್ಬಿಟ್ರಲ್ಲೋ. ನಿಮ್ಮಪ್ಪ ಒಬ್ಬ ಕಿರಾತ್ಕ. ಅವನು ಧರ್ಮ ನೀತಿನ ಕೊಂದ. ನೀನು ಅದ್ರ ನೆರಳನ್ನ ಕೊಲ್ಲಕ್ ಹೊಂಟಿದ್ಯಲ್ಲೋ. ನಿನ್ನ ಜೀವನ ಪೂರ್ತಿ ನಿಮ್ಮ ಅಣ್ಣನ ವಂಶ ನಮ್ಗೆ ಎಷ್ಟು ಅನ್ಯಾಯ ಮಾಡ್ತೆ.
ಆದ್ರೂ ನೀನು ಅವ್ರ ಪ್ರಾಣ ವಹಿಸ್ಕೊಂಡೆ ಮಾತಾಡ್ತೀಯಲ್ಲ. ಮುದ್ಕಿ, ನಮ್ಮಪ್ಪ ನಿಮ್ಮ ಅಣ್ಣನ ಹಾಕೊಂಡ, ನಾನು ಇಡೀ ನಿಮ್ಮ ಅಣ್ಣನ ವಂಶನೇ ಸರ್ವನಾಶ ಮಾಡ್ಬಿಡ್ತೀನಿ. ಏನ್ ನೋಡ್ತೀರಾ? ಹೇಳ್ಕೊಂಡು ಹೋಗಿ ತೋಟದ ಮನೆಗೆ ಹಾಕ್ರೋ. ನೀನ್ ಅರ್ಥ ಅಂತ ಹೋದ್ರೆ ಆ ದೇವ್ರು ನಿನ್ನ ಸುಮ್ಮನೆ ಬಿಡಕ್ಕೆ ಕಣೋ. ನಿನ್ನ ನಾಶ ಆಗೋದ್ಯ ಕಣೋ, ನಿನ್ನ ನಾಶ ಆಗೋದ್ಯ, ಉದ್ಧಾರ ಆಗಲ್ಲ ಕಣೋ. ವರ್ಷಗಳಿಂದ ಈ ಆಟಕ್ಕೋಸ್ಕರ ಕಾಯ್ತಿದ್ದೆ. ಬಾ ಬಾ ಏನು ಆಗಲ್ಲಮ್ಮ.
ತಪ್ಪು ಮಾಡ್ಬಿಟ್ಟೆ ಅತ್ತೆ. ದುಡುಕ್ಬಿಟ್ಟೆ ನೀನು. ನಾನ್ ದುಡುಕ್ಲಿಲ್ಲ ಮಗ, ದುಡುಕಿದ್ದು ನೀನು. ಟೀಚರ್ ಅವನ್ ಕೊಂದಿದ್ದು ಈ ಚಂಡಾಳ್ ನನ್ ಮಗ, ಆದ್ರೆ ಶಿಕ್ಷೆ ಅನುಭವಿಸಿದ್ದು ನೀ ನನ್ ಕಂದ. ಸರಿಯಾಗಿ ವಿಚಾರ ಮಾಡ್ದೆ ನೀನು, ತಪ್ಪಾಗಿ ತೀರ್ಪು ಕೊಟ್ಬಿಟ್ಟೆ ಮಗ, ತಪ್ಪಾಗಿ ತೀರ್ಪು ಕೊಟ್ಬಿಟ್ಟೆ. ಅತ್ತೆ, ಆ ಸಮಯದಲ್ಲಿ ನಮ್ಮ ಅಣ್ಣಯ್ಯ ಕೊಟ್ಟ ತೀರ್ಪೇ ಸರಿ. ನಮ್ಮ ವಂಶದಲ್ಲಿ, ಸಿಂಹಾದ್ರಿ ವಂಶದಲ್ಲಿ ಯಾರಿಗೂ ಯಾವತ್ತೂ ತಪ್ಪು ತೀರ್ಪು ಕೊಟ್ಟಿಲ್ಲ. ಅಣ್ಣಯ್ಯ, ನೀವ್ ಯಾವ ತಪ್ಪು ಮಾಡಿಲ್ಲ ಅಣ್ಣಯ್ಯ. ಅದಕ್ಕೆ ಸತ್ಯ ಧರ್ಮನ ಕಾಪಾಡ್ಕೊಂಬಂದಿರೋ ವಂಶ ನಮ್ದು. ಅದಿರೋದೇ ನಿಜವಾಗಿದ್ರೆ ನಮ್ಮ ಅಣ್ಣಂಗೇನೂ ಆಗಲ್ಲ. ಅಮ್ಮ ಅವರೇ, ಗೌಡ್ರು ಬದುಕ್ಬಿಟ್ರು. ಅಮ್ಮ ಅವ್ರೆ, ಗೌಡ್ರು ಬತ್ತಾವ್ರೆ. ಇಷ್ಟು ವರ್ಷ ನೀನ್ ಕರೆದಿದ್ಯಾ, ಇನ್ಮೇಲೆ ನಾನ್ ಕರಿತೀನಿ, ನೀನ್ ಸುಮ್ನೆ ಇರು. ಅಮ್ಮ ಅವ್ರೆ, ಯಾವಾಗ್ಲೂ ನಾನೇ ಕರೆಯೋದು, ಇವಾಗ್ಲೂ ನಾನೇ ಕರೆಯೋದು. ಅಮ್ಮ ನಮ್ಮಿಬ್ರಿಗೂ ಜಗಳ ಯಾಕೆ, ಇಬ್ರು ಒಟ್ಟಿಗೆ ಕರೆದು ಬಿಡೋಣ. ಅಮ್ಮ ಅವ್ರೆ, ಗೌಡ್ರು ಬತ್ತಾವ್ರೆ. ಅಕ್ಕೆ, ಅಣ್ಣಯ್ಯ ಬರ್ತಾ ಇದ್ದಾರೆ.